ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗೊತ್ತಲ್ಲ ರಾಧಾ ಶ್ರೀನಿವಾಸ್. ಈ ಸಲ ನಾಗರ ಪಂಚಮಿ ಸೆಲೆಬ್ರೇಟ್ ಮಾಡಕ್ಕೆ ನಾನೊಂದು ಸ್ಪೆಷಲ್ ಜಾಗಕ್ಕೆ ಹೋಗಿದ್ದೆ. ಅದೇ ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಫೌಂಡೇಶನ್ಗೆ. ಇದು ಸೆಕೆಂಡ್ ಟೈಮ್ ನಾನು ನಾಗರ ಪಂಚಮಿನ ಈಶಾಲಿ ಸೆಲೆಬ್ರೇಟ್ ಮಾಡ್ತಿರೋದು ಅಂಡ್ ಥರ್ಡ್ ಟೈಮ್ ವಿಸಿಟ್ ಅಂತಾನೆ ಹೇಳ್ಬೋದು. ನಾನಂತೂ ಪ್ರತಿ ಸತಿ ಈಶಾ ಅವರ ವಾಲಂಟಿಯರ್ಸ್ ಇನ್ವೈಟ್ ಇಂದಾನೆ ಹೋಗಿರೋದು ಕ್ರಿಯೇಟರ್ಸ್ ಗ್ರೂಪ್ ಜೊತೆ ಅಂಡ್ ಒಂಥರ ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ನ್ಯೂ ಕ್ರಿಯೇಟರ್ಸ್ ನ ಮೀಟ್ ಮಾಡೋಕ್ ಸಿಗುತ್ತೆ ಅಂಡ್ ಚೆನ್ನಾಗಿರುತ್ತೆ. ಒಂಥರ ಒನ್ ಡೇ ಟ್ರಿಪ್ ಅಂತಾನೆ ಹೇಳ್ಬೋದು. ಅಂಡ್ ಅಲ್ಲಿ ಸಿಗೋ ನಮ್ಗೆ ಫೆಸಿಲಿಟೀಸ್, ಅವ್ರು ಕೊಡೋ ಫುಡ್ ಅಂತೂ ಸಕ್ಕತ್ತಾಗಿರುತ್ತೆ. ಇಲ್ಲಿ ಬಂದಿರೋ ಎಲ್ಲಾ ಗೆಸ್ಟ್ ನು ತುಂಬಾನೇ ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ ಮಾಡ್ತಾರೆ. ನಂಗೆ ಅದೇ ಖುಷಿ ಆಗೋದು. ಎಲ್ಲ ವಾಲಂಟಿಯರ್ಸ್ ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿಸ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಪ್ರತಿ ಇವೆಂಟ್ ಗೂ ಇನ್ವೈಟ್ ಮಾಡ್ತಾರೆ. ಬಟ್ ನಾನೇ ಎಷ್ಟೊಂದು ಇವೆಂಟ್ಸ್ ನ ಮಿಸ್ ಮಾಡ್ಕೊಂಡಿದೀನಿ. ಬಟ್ ಈ ಸಲ ಮಿಸ್ ಮಾಡದೆ ಹೋಗ್ಲೇಬೇಕು ಅಂತ ಹೋಗಿದ್ದು. ಅಂಡ್ ಈ ಸಲ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಜಾತ್ರೆ ಕೂಡ ನಡೀತಿತ್ತು. ಪ್ರತಿ ಸತಿ ಈಶಾ ಅವರೇ ಬಸ್ ನ ಮಾಡಿ ಕ್ರಿಯೇಟರ್ಸ್ ನ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತಾರೆ. ಬಟ್ ನಾನ್ ಎರಡನೇ ಸತಿ ಬಸ್ ಅಲ್ಲಿ ಹೋಗಿದ್ದು. ಒಂದ್ಸತಿ ನಾನು ಅಪ್ಪ ಲಾಂಗ್ ಡ್ರೈವ್ ಗಾಡಿಲಿ ಹೋಗಿದ್ವಿ. ಅವತ್ತು ಕೂಡ ತುಂಬಾನೇ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಯ್ತು. ಅಂಡ್ ಹೋಗಿದ ತಕ್ಷಣ ನಮ್ಗೆ ಸ್ನಾಕ್ಸ್ ಇತ್ತು, ಸಾತ್ವಿಕ್ ಫುಡ್ಸ್. ಇಲ್ಲಿ ಫುಡ್ ಅಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಆಕ್ಟಿವಿಟೀಸ್, ಗೇಮ್ಸ್ ಎಲ್ಲ ಆಡಿಸಿದ್ರು ಸ್ವಲ್ಪ ವಾರ್ಮ್ ಅಪ್ ಆಗಕ್ಕೆ. ಗೇಮ್ಸ್ ಎಲ್ಲ ಆದ್ಮೇಲೆ ನಾಗರ ಪಂಚಮಿ ಅಂದ್ರೆ ಏನು, ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಈಶಾಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಸದ್ಗುರು ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಈ ಸೆಷನ್ 1 to 2 hours ಆಯ್ತು. ಇದಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಆದಿಯೋಗಿ ಸ್ಟ್ಯಾಚು ಹತ್ರ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್, ವಿಡಿಯೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಮೇನ್ ಈವೆಂಟ್ ಹತ್ರ. ಅದೇ ನಾಗಾರತಿ ಒಂದ್ 6:30 ಹಂಗೆ ಶುರು ಮಾಡಿದ್ರು, ಒಂದ್ 8 o'clock ತನಕ ನಡೀತು. ಈ ಸತಿ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇತ್ತು, ವಿಡಿಯೋ ಫೋಟೋಸ್ ಏನು ತೆಗಿಯಂಗಿಲ್ಲ ಅಂತ. ಆದ್ರೂ ನಾನು ಸ್ವಲ್ಪ ಕ್ಲಿಪ್ಸ್ ನ ತಗೊಂಡಿದ್ದೆ ಇನ್ಸ್ಟಾಗ್ರಾಮ್ಗೆ ಹಾಕಕ್ಕೆ. ಅಂಡ್ ತುಂಬಾನೇ ಚೆನ್ನಾಗಿತ್ತು. ನಾಗೇಂದ್ರಾಯ ಅಂತ ಈ ಜಪಾನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾರೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇದಾದ್ಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗ್ ಗೊತ್ತಾ, ಈ ಆದಿಯೋಗಿ ಸ್ಟ್ಯಾಚುಲಿ ಬರೋ ಈ ಲೈಟಿಂಗ್ಸ್ ನ ನೋಡಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದ್ಮೇಲೆ ನಾವು ಡಿನ್ನರ್ ಗೆ ಹೋದ್ವಿ. ಸಾತ್ವಿಕ್ ಫುಡ್ ಆಸ್ ಯೂಶುವಲ್ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಥ್ಯಾಂಕ್ ಯು.